ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶೋಭಾ ಕ್ಷತ್ರಿಯ ಕುಕಿಂಗ್ ವಿಲಾಗ್. ಇವತ್ತಿನ ರೆಸಿಪಿ ಏನು ಅಂತಂದರೆ ಬಿಸಿಬೇಳೆ ಬಾತ್. ಇದನ್ನು ಹೇಗೆ ಮಾಡುವಂಥದ್ದು, ಎಷ್ಟು ಸುಲಭವಾಗಿ ಮಾಡುವಂಥದ್ದು ಮತ್ತು ಇದರ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಇದರ ಒಂದು ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಅಂದರೆ ಧನಿಯಾ 2.5 ಸ್ಪೂನ್, ಕಡಲೆಬೇಳೆ 1 ಸ್ಪೂನ್, ಉದ್ದಿನಬೇಳೆ 1 ಸ್ಪೂನ್, ಚಕ್ಕೆ 3 ಪೀಸ್, 1 ಏಲಕ್ಕಿ, ಮೆಂತ್ಯ 1/4 ಸ್ಪೂನ್, ಮೆಣಸು 1/4 ಸ್ಪೂನ್, ಜೀರಿಗೆ 1/4 ಸ್ಪೂನ್, ಸಾಸಿವೆ 1/4 ಸ್ಪೂನ್, ಬ್ಯಾಡಗೆ ಮೆಣಸಿನ್ಕಾಯಿ 7, ಖಾರದ ಮೆಣಸಿನ್ಕಾಯಿ 7, ಅರಶಿನ 1/4 ಸ್ಪೂನ್ ಮತ್ತು ತೆಂಗಿನಕಾಯಿ ತುರುಬ್ಕೊಳ್ಳೋಕ್ಕೆ ಅರ್ಧ ಬಟ್ಲು, ಇದೆಲ್ಲ ಗ್ರೈಂಡ್ ಮಾಡೋಕ್ಕೆ. ನೆಕ್ಸ್ಟ್ ಬಂದು ತೊಗರಿಬೇಳೆ ಅರ್ಧ ಲೋಟ, ಅಕ್ಕಿ ಅರ್ಧ ಲೋಟ, 20 ಬೀನ್ಸ್ ಕಟ್ ಮಾಡ್ಕೊಂಡಿರೋಂಥದ್ದು, 2 ಕ್ಯಾರೆಟ್ ಕಟ್ ಮಾಡ್ಕೊಂಡಿರೋದು, 1 ಹಿಡಿ ಬಂದು ಕಡಲೆಕಾಯಿ ಬೀಜ, ಇದು ಬಂದು ಬೇಯಿಸೋಕ್ಕೆ. ಈರುಳ್ಳಿ 1 ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋಂಥದ್ದು, ಟೊಮೆಟೊ 1 ಕಟ್ ಮಾಡ್ಕೊಂಡಿರೋಂಥದ್ದು ದೊಡ್ಡದು, ಕ್ಯಾಪ್ಸಿಕಮ್ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ, ಹುಣಸೆ ಹಣ್ಣು ನಿಂಬೆಹಣ್ಣು ಸೈಜ್ ಅಷ್ಟು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟ್ ನಾವು ತರಕಾರಿಗಳನ್ನ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಳ್ಳೋಕ್ಕೆ ಏನೇನು ಬೇಕು ಅಂತಂದರೆ ತೊಳ್ಕೊಂಡಿರೋವಂಥ ಒಂದು ತೊಗರಿಬೇಳೆ, ಅಕ್ಕಿ, ಏನೇನು ಅರ್ಧ ಲೋಟ ಹೇಳಿದ್ನಲ್ವ ಇಂಗ್ರೀಡಿಯೆಂಟ್ಸಲ್ಲಿ, ಅದೆಲ್ಲನೂ ಕೂಡ ತೊಳ್ಕೊಂಡು ನಾನು ಕುಕ್ಕರಲ್ಲಿ ಹಾಕೋತಿದ್ದೀನಿ. ಮತ್ತು ಹಾಕ್ಕೊಂಡು ಆದಮೇಲೆ ನಾನು ಇದಕ್ಕೆ ಬೀನ್ಸ್, ಕ್ಯಾರೆಟ್ ಮತ್ತು ಕಡಲೆಕಾಯಿನೂ ಕೂಡ ಮಿಕ್ಸ್ ಮಾಡ್ಕೋತಿದ್ದೀನಿ. ಬೀನ್ಸ್ ಬಂದು ನಿಮಗೆ ಎಷ್ಟು, ಈಗ ಜಾಸ್ತಿ ವೆಜಿಟೇಬಲ್ಸ್ ತಿನ್ನೋರು ಜಾಸ್ತಿ ಹಾಕ್ಕೋಬೋದು, ಬೀನ್ಸ್ ಮತ್ತು ಕ್ಯಾರೆಟ್ನ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೋಬೋದು. ನಾನು ಇಲ್ಲಿ 20 ಬೀನ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು 2 ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದೀನಿ, 1 ಹಿಡಿಯಷ್ಟು ಬಂದು ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜನೇ ಹೇಳಬೇಕು ಅಂತಂದರೆ ಟೇಸ್ಟ್ ಕೊಡುವಂಥದ್ದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ನೆಕ್ಸ್ಟ್ ಬಂದು ಅರಿಶಿನ ಹಾಕ್ಕೋತಿದ್ದೀನಿ. ಅರಿಶಿನ ಬಂದು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ. ಅರ್ಧ ಚಮಚ ಹಾಕ್ಕೊಂಡು ನಾನು ಇದನ್ನು 4 ವಿಸಿಲ್ಸ್ ಬರೋ ಗಂಟ ಬಿಡ್ತಿದ್ದೀನಿ. ಇವಾಗ ನಾನು ಹೇಳಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಸೇರಿಸಿ ಪುಡಿ ಮಾಡ್ಕೊಳ್ತಿದ್ದೀನಿ. ಎಲ್ಲಿವರೆಗೂ ಅಂತ ಅಂದರೆ ಅದು ಸಾಫ್ಟ್ ಆಗಬೇಕು, ಅಂದರೆ ಫುಲ್ ಸಾಫ್ಟ್ ಅಲ್ಲ. ಈಗ ತೋರಿಸ್ತಿದ್ದೀನಿ ನೋಡಿ, ಅದು ರುಬ್ಬಾದ್ಮೇಲೆ ಹೆಂಗೆ ಕಾಣಿಸ್ಬೇಕು ಅಂತ. ಈ ಒಂದು ಹದವರೆಗೂ ನಾನು ರುಬ್ಕೋತಿದ್ದೀನಿ. ಅಂದರೆ ಇದು ಬಂದು ತರ್ತರಿಯಾಗಿ ರುಬ್ಕೋತಿದ್ದೀನಿ. ಇದಕ್ಕೆ ನಾನು ತೆಂಗಿನಕಾಯಿ ಹಾಕ್ಕೊಂಡು ಸಹ ರುಬ್ಕೋತಿದ್ದೀನಿ. ನೀವು ಬೇಕಂದರೆ ತೆಂಗಿನಕಾಯಿನೂ ಆ ಒಂದು ಮುಂದೆ ಹಾಕಿರುವಂಥ ಒಂದು ಸಾಮಗ್ರಿಗಳಲ್ಲೇ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಇದೇ ಹೇಳಬೇಕು ಅಂತಂದರೆ ಮೇನ್ ಇಂಗ್ರೀಡಿಯೆಂಟ್ ಬಿಸಿಬೇಳೆ ಬಾತಿನ ಒಂದು ಪೌಡರ್. ನೋಡಿ ಇವಾಗ ಈ ಹದಕ್ಕೆ ಬಂದಿದೆ ಪೌಡರ್, ನೀವು ನೋಡ್ಬೋದು, ಇದೇ ಬಿಸಿಬೇಳೆ ಬಾತ್ ಪೌಡರ್. ನಾನು ಇವಾಗ ಒಂದು ಪಾತ್ರೆಯಲ್ಲಿ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೋತಿದ್ದೀನಿ. ಈ ಎಣ್ಣೆನ ಕಾಯಕ್ಕೆ ಬಿಡ್ತಿದ್ದೀನಿ. ಈ ಒಂದು ಬಿಸಿಬೇಳೆ ಬಾತ್ 4 to 5 ಮೆಂಬರ್ಸ್ ತಿನ್ನೋ ಆಗಿರುತ್ತೆ. ನೋಡಿ ಇವಾಗ ಕಾದಿದೆ ಎಣ್ಣೆ. ಇದಕ್ಕೆ ನಾನು ಈರುಳ್ಳಿ ಹಾಕ್ಕೋತಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸೌಟ್ ಮಾಡ್ಕೋತಿದ್ದೀನಿ ಗೋಲ್ಡನ್ ಬ್ರೌನ್ ಬರೋವರೆಗೂ. ಇವಾಗ ಹಸಿ ವಾಸನೆ ಹೋಗಾದ್ಮೇಲೆ ನಾನು ಇದಕ್ಕೆ ಟೊಮೆಟೊನೂ ಕೂಡ ಆ್ಯಡ್ ಮಾಡ್ಕೋತೀನಿ. ನೋಡಿ ಇವಾಗ ಟೊಮೆಟೊ ಆ್ಯಡ್ ಮಾಡಿಕೊಂಡು ಸೌಟ್ ಮಾಡ್ಕೋತೀನಿ. ಟೊಮೆಟೊ ನಾನು ಫುಲ್ ಸಾಫ್ಟ್ ಆಗೋವರೆಗೂ ಬಿಡ್ತೀನಿ, ಯಾಕಂತ ಅಂದರೆ ಆ ಒಂದು ಹುಳಿ ಟೇಸ್ಟ್ ಬಂದು ನಮಗೆ ಸಿಗುತ್ತೆ ಬಿಸಿಬೇಳೆ ಬಾತಲ್ಲಿ. ನೋಡಿ ಇವಾಗ ನಾನು ಕಲಿಸ್ಕೊತಾನೇ ಇದ್ದೀನಿ ಟೊಮೆಟೊನ ಸಾಫ್ಟ್ ಆಗೋವರೆಗೂ. ಇದು ಸಾಫ್ಟ್ ಆದಮೇಲೆ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೋತಿದ್ದೀನಿ. ಇವಾಗ ಕ್ಯಾಪ್ಸಿಕಮ್ ಕೂಡ ಬೇಗ ಬೆಂದೋಗುತ್ತೆ, ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ಕೋತಿದ್ದೀನಿ. ಇವಾಗ ಕ್ಯಾಪ್ಸಿಕಮ್ನ ನಾನು ಬೇಯಿಸ್ಕೊಳ್ಳೋಕೆ ಬಿಡ್ತಿದ್ದೀನಿ. ನೋಡಿ ಇವಾಗ ಸಾಫ್ಟ್ ಆಗಿದೆ, ನೀವೇ ನೋಡ್ಬೋದು. ನೋಡಿ ಆವಾಗಲೇ ಬೇಗ ಬಿಟ್ಟಿದ್ದ ಒಂದು ವೆಜಿಟೇಬಲ್ಸ್ ಮತ್ತು ಅನ್ನ ಈ ರೀತಿ ಆಗಿದೆ. ಇವಾಗ ನಾನು ಒಗ್ಗರಣೆಗೆ ಪುಡಿನ, ಅಂದರೆ ಪೌಡರ್ ಮಾಡ್ಕೊಂಡಿರೋ ಬಿಸಿಬೇಳೆಬಾತ್ ಪುಡಿನ ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಆದಮೇಲೆ ನಾವು ಬೇಯಿಸ್ಕೊಂಡಿರೋವಂಥ ಒಂದು ಅನ್ನ ಮತ್ತು ಒಂದು ತರಕಾರಿಗಳನ್ನೆಲ್ಲನೂ ಸೇರಿಸಿ ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ಇದಕ್ಕೆ ನಾನು ನೀರು ಬೆರೆಸ್ಕೊಂಡು ಕಲಿಸ್ಕೋತೀನಿ.
ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಯಾಕಂತ ಅಂದರೆ ಒಬ್ಬೊಬ್ಬರು ಗಟ್ಟಿಯಾಗಿ ಇಷ್ಟಪಡ್ತಾರೆ. ನೀವು ಅದನ್ನು ಕಲಿಸ್ತಾನೆ ಇರ್ರಿ. ಯಾಕಂತ ಅಂದರೆ ಅದು ಲಾಸ್ಟಲ್ಲಿ ತಳ ಹಿಡಿಯುತ್ತೆ. ಅದಕ್ಕೆ ನೆನೆ ಕಲಿಸ್ಕೊತಾನೆ ಇರ್ರಿ, ಬೇಯೋವರೆಗೂ ಕಲಿಸ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಹುಣಸೆಹಣ್ಣಿನ ರಸನ ಹಾಕ್ಕೋತಿದ್ದೀನಿ. ಹುಣಸೆಹಣ್ಣು ಆವಾಗಲೇ ನಿಂಬೆಹಣ್ಣು ಸೈಜ್ ಹಿಂಡ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲನೂ ಇಸ್ಕಿ ನಾನು ನೀರನ್ನ ಮಾತ್ರ ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಇವಾಗ ನಾನು ಉಪ್ಪನ್ನ ಬೆರೆಸ್ಕೊತಿದ್ದೀನಿ. ಉಪ್ಪನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂತ ಅಂದರೆ ಆವಾಗಲೇ ಬೇಯಿಸೋಕೆ ಹಾಕಿದಾಗ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ಅದಕ್ಕೆ ನಾನು ಚೂರು ಹಾಕ್ಕೋತಿದ್ದೀನಿ. ನೀವು ಬೇಕಂದರೆ ಹಾಕ್ದಿರನೂ ಇರ್ಬೋದು, ಹಾಕ್ಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಇದನ್ನು 5 ಮಿನಿಟ್ಸ್ ಬಿಡ್ತೀನಿ ಬೇಯೋಕ್ಕೆ. ಆದರೂ ಕಲಿಸ್ಕೊತೀರಿ, ಯಾಕಂತ ಅಂದರೆ ಅದು ಲಾಸ್ಟಲ್ಲಿ ಹಂಗೇನೆ ತೀದೋಗೋ ಥರ ಆಗಿಬಿಡುತ್ತೆ. ಅದಕ್ಕೇನೆ ನೋಡಿ ಈ ಥರ ಬಂದಿದೆ. ಇವಾಗ ನೀವು ಬಿಸಿಬೇಳೆಬಾತ್ ಜೊತೆ ಹಾಕ್ಕೊಂಡು ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಕರವಾಗಿರುತ್ತೆ. ತುಂಬ ಟೈಮ್ ಕೂಡ ಹಿಡಿಯಲ್ಲ, ಬೇಗ ಒಂದು 15 ಮಿನಿಟ್ಸಲ್ಲಿ ಮಾಡಬಹುದಂಥ ಒಂದು ಬಿಸಿಬೇಳೆಬಾತ್. ಟ್ರೈ ಮಾಡಿ ಒಂದ್ಸತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.